ಇತ್ತೀಚೆಗೆ ಯಾವ ದಿನದಂದು ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನವನ್ನು ಆಚರಿಸಲಾಯಿತು? ಆಪ್ಷನ್ ಎ ನವಂಬರ್ 30, ಆಪ್ಷನ್ ಬಿ ಡಿಸೆಂಬರ್ 1, ಆಪ್ಷನ್ ಸಿ ಡಿಸೆಂಬರ್ 2, ಆಪ್ಷನ್ ಡಿ ಡಿಸೆಂಬರ್ 3. ಸರಿಯಾದ ಉತ್ತರ ಆಪ್ಷನ್ ಸಿ ಡಿಸೆಂಬರ್ 2. ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನವನ್ನು ಡಿಸೆಂಬರ್ 2ರಂದು ಆಚರಿಸಲಾಯಿತು. ಕೆಳಗಿನ ಯಾವ ರಾಜ್ಯವು ರೈತ ಭರೋಸಾ ಎಂಬ ಯೋಜನೆಯನ್ನು ಜಾರಿಗೊಳಿಸಿದೆ? ಆಪ್ಷನ್ ಎ ತೆಲಂಗಾಣ, ಆಪ್ಷನ್ ಬಿ ಒಡಿಸ್ಸಾ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಎ ತೆಲಂಗಾಣ. ಇತ್ತೀಚೆಗೆ ತೆಲಂಗಾಣ ರಾಜ್ಯವು ರೈತ ಭರೋಸಾ ಎಂಬ ಯೋಜನೆಯನ್ನು ಜಾರಿಗೊಳಿಸಿದೆ. ಇತ್ತೀಚೆಗೆ ಮಾಧವ್ ಹುಲಿ ಸಂರಕ್ಷಿತ ಪ್ರದೇಶವು ಈ ಕೆಳಗಿನ ಯಾವ ರಾಜ್ಯಗಳ 8ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ. ಇತ್ತೀಚೆಗೆ ಮಾಧವ್ ಹುಲಿ ಸಂರಕ್ಷಿತ ಪ್ರದೇಶವು ಮಧ್ಯಪ್ರದೇಶ ರಾಜ್ಯದ 8ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಆಪ್ಷನ್ ಎ ಜೈಶಾ, ಆಪ್ಷನ್ ಬಿ ಗ್ರೆಗ್ ಬಾರ್ಕ್ಲಿ, ಆಪ್ಷನ್ ಸಿ ರಿಕಿ ಪಾಂಟಿಂಗ್, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಜೈಶಾ. ಜೈಶಾ ಅವರು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಮರುಭೂಮೀಕರಣವನ್ನು ತಡೆಗಟ್ಟುವ ವಿಶ್ವಸಂಸ್ಥೆಯ ಒಪ್ಪಂದದಲ್ಲಿ ಭಾಗಿಯಾಗಿರುವ ದೇಶಗಳ 16ನೇ ಸಮ್ಮೇಳನವು ಈ ಕೆಳಗಿನ ಯಾವ ದೇಶದಲ್ಲಿ ಪ್ರಾರಂಭವಾಗಿದೆ? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ರಿಯಾದ್, ಆಪ್ಷನ್ ಸಿ ದುಬೈ, ಆಪ್ಷನ್ ಡಿ ಮಾಸ್ಕೋ. ಸರಿಯಾದ ಉತ್ತರ ಆಪ್ಷನ್ ಬಿ ರಿಯಾದ್. ಇತ್ತೀಚೆಗೆ ಮರುಭೂಮೀಕರಣವನ್ನು ತಡೆಗಟ್ಟುವ ವಿಶ್ವಸಂಸ್ಥೆಯ ಒಪ್ಪಂದದಲ್ಲಿ ಭಾಗಿಯಾಗಿರುವ ದೇಶಗಳ 16ನೇ ಸಮ್ಮೇಳನವು ರಿಯಾದ್ನಲ್ಲಿ ಪ್ರಾರಂಭವಾಗಿದೆ. ಇತ್ತೀಚಿನ ವರದಿಯ ಪ್ರಕಾರ ಈ ಕೆಳಗಿನ ಯಾವ ದೇಶವು ಭಾರತದಲ್ಲಿ FDIನ ಅತಿದೊಡ್ಡ ಮೂಲವಾಗಿದೆ? ಆಪ್ಷನ್ ಎ ಸಿಂಗಾಪುರ್, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ ಸಿಂಗಾಪುರ್. ಇತ್ತೀಚಿನ ವರದಿಯ ಪ್ರಕಾರ ಸಿಂಗಾಪುರ್ ದೇಶವು ಭಾರತದಲ್ಲಿ FDIನ ಅತಿದೊಡ್ಡ ಮೂಲವಾಗಿದೆ. ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಖೇಲ್ ಮಹಾಕುಂಭ 2024 ಉದ್ಘಾಟಿಸಲಾಗಿದೆ? ಆಪ್ಷನ್ ಎ ಹರಿಯಾಣ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಉತ್ತರಾಖಂಡ, ಆಪ್ಷನ್ ಡಿ ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಂಡ. ಇತ್ತೀಚೆಗೆ ಉತ್ತರಾಖಂಡ ರಾಜ್ಯದಲ್ಲಿ ಖೇಲ್ ಮಹಾಕುಂಭ ಉದ್ಘಾಟಿಸಲಾಗಿದೆ. ಕೆಳಗಿನ ಯಾವ ದೇಶವು ತನ್ನ 53ನೇ ರಾಷ್ಟ್ರೀಯ ದಿನವನ್ನು ಡಿಸೆಂಬರ್ 2ರಂದು ಆಚರಿಸಿತು? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ಸ್ಪೇನ್, ಆಪ್ಷನ್ ಡಿ UAE. ಸರಿಯಾದ ಉತ್ತರ ಆಪ್ಷನ್ ಡಿ UAE. UAE ದೇಶವು ತನ್ನ 53ನೇ ರಾಷ್ಟ್ರೀಯ ದಿನವನ್ನು ಡಿಸೆಂಬರ್ 2ರಂದು ಆಚರಿಸಿತು. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರ ಸಂಪುಟದಲ್ಲಿ ಅರಬ್ ಮತ್ತು ಮಧ್ಯಪ್ರಾಚ್ಯ ವ್ಯವಹಾರಗಳ ಹಿರಿಯ ಸಲಹೆಗಾರರಾಗಿ ಈ ಕೆಳಗಿನ ಯಾರನ್ನು ನೇಮಿಸಿದ್ದಾರೆ? ಕೀತ್
ಕೆಲ್ಲಾಗ್, ತುಳಸಿ ಗಬ್ಬಾರ್ಡ್, ಮಸಾದ್ ಬೋಲೋಸ್ ಮೇಲಿನ ಯಾವುದು ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ ಮಸಾದ್ ಬುಲೋಸ್. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರ ಸಂಪುಟದಲ್ಲಿ ಅರಬ್ ಮತ್ತು ಮಧ್ಯಪ್ರಾಚ್ಯ ವ್ಯವಹಾರಗಳ ಹಿರಿಯ ಸಲಹೆಗಾರರಾಗಿ ಮಸಾದ್ ಬುಲೋಸ್ ಅವರನ್ನು ನೇಮಿಸಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದನ್ನು ಇತ್ತೀಚೆಗೆ ಉತ್ತರ ಪ್ರದೇಶದ 76ನೇ ಜಿಲ್ಲೆಯೆಂದು ಘೋಷಿಸಲಾಗಿದೆ? ಆಪ್ಷನ್ ಎ ಮಹಾಕುಂಭಮೇಳ, ಆಪ್ಷನ್ ಬಿ ಗೋರಖ್ಧಾಮ್, ಆಪ್ಷನ್ ಸಿ ವಿಶ್ವನಾಥ್ ಧಾಮ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಮಹಾಕುಂಭಮೇಳವನ್ನು ಇತ್ತೀಚೆಗೆ ಉತ್ತರ ಪ್ರದೇಶದ 76ನೇ ಜಿಲ್ಲೆ ಎಂದು ಘೋಷಿಸಲಾಗಿದೆ. ಇತ್ತೀಚೆಗೆ ಭಾರತ ಮತ್ತು ಈ ಕೆಳಗಿನ ಯಾವ ದೇಶಗಳ ನಡುವೆ ಜಂಟಿ ಮಿಲಿಟರಿ ವ್ಯಾಯಾಮ ಹರಿಮೌ ಶಕ್ತಿಯ 4ನೇ ಆವೃತ್ತಿ ಪ್ರಾರಂಭವಾಗಿದೆ? ಆಪ್ಷನ್ ಎ ಮಲೇಷ್ಯಾ, ಆಪ್ಷನ್ ಬಿ ಸಿಂಗಾಪುರ್, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಎ ಮಲೇಷ್ಯಾ. ಇತ್ತೀಚೆಗೆ ಭಾರತ ಮತ್ತು ಮಲೇಷ್ಯಾ ದೇಶಗಳ ನಡುವೆ ಜಂಟಿ ಮಿಲಿಟರಿ ವ್ಯಾಯಾಮ ಹರಿಮೌ ಶಕ್ತಿಯು 4ನೇ ಆವೃತ್ತಿ ಪ್ರಾರಂಭವಾಗಿದೆ. ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ 2800 ಹಳದಿ ರೇಟಿಂಗ್ ಸಾಧಿಸಿದ 2ನೇ ಭಾರತೀಯ ಚೆಸ್ ಆಟಗಾರರಾಗಿದ್ದಾರೆ? ಅರ್ಜುನ್ ಎರಿಗೆಸ್, ವಿಶ್ವನಾಥನ್ ಆನಂದ್, ಡಿ ಗುಕೇಶ್ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಅರ್ಜುನ್ ಎರಿಗೆಸಿ ಅವರು ಇತ್ತೀಚೆಗೆ 2800 ಹಳದಿ ರೇಟಿಂಗ್ ಸಾಧಿಸಿದ 2ನೇ ಭಾರತೀಯ ಚೆಸ್ ಆಟಗಾರರಾಗಿದ್ದಾರೆ. ಇತ್ತೀಚೆಗೆ ಮೊದಲ ಜಂಟಿ ಟೇಬಲ್ ಟಾಪ್ ವ್ಯಾಯಾಮ ಸಿಂಬೆಕ್ಸ್ ಭಾರತ ಮತ್ತು ಕೆಳಗಿನ ಯಾವ ದೇಶಗಳ ನಡುವೆ ಪುಣೆಯಲ್ಲಿ ಪ್ರಾರಂಭವಾಗಿದೆ? ಆಪ್ಷನ್ ಎ ಸಿಂಗಾಪುರ್, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಕಾಂಬೋಡಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಕಾಂಬೋಡಿಯಾ. ಇತ್ತೀಚೆಗೆ ಮೊದಲ ಜಂಟಿ ಟೇಬಲ್ ಟಾಪ್ ವ್ಯಾಯಾಮ ಸಿಂಬೆಕ್ಸ್ ಇದು ಭಾರತ ಮತ್ತು ಕಾಂಬೋಡಿಯಾ ದೇಶಗಳ ನಡುವೆ ಆದ ವ್ಯಾಯಾಮವಾಗಿದೆ. ಇದು ಇತ್ತೀಚೆಗೆ ಪುಣೆಯಲ್ಲಿ ಪ್ರಾರಂಭವಾಗಿದೆ. ಇತ್ತೀಚಿನ ಸೈಯದ್ ಮೋದಿ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ಈ ಕೆಳಗಿನವುಗಳಲ್ಲಿ ಯಾರು ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಆಪ್ಷನ್ ಎ ಲಕ್ಷ್ಯ ಸೇನ್, ಆಪ್ಷನ್ ಬಿ ಬೆನ್ ಸೆಲ್ಟರ್, ಆಪ್ಷನ್ ಸಿ ಅವರ್ಟ್ ಉಕಾಜ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಷ್ಯ ಸೇನ್. ಇತ್ತೀಚೆಗೆ ಸೈಯದ್ ಮೋದಿ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ಲಕ್ಷ್ಯ ಸೇನ್ ಅವರು ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಕೆಳಗಿನ ಯಾವ ರಾಜ್ಯ ಸರ್ಕಾರವು ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತ ವಯಸ್ಸನ್ನು 60 ವರ್ಷದಿಂದ 61 ವರ್ಷಕ್ಕೆ ಹೆಚ್ಚಿಸಿದೆ? ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಒಡಿಸ್ಸಾ, ಆಪ್ಷನ್ ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶ. ಇತ್ತೀಚೆಗೆ ಆಂಧ್ರ ಪ್ರದೇಶ ರಾಜ್ಯವು ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತ ವಯಸ್ಸನ್ನು 60 ವರ್ಷದಿಂದ 61 ವರ್ಷಕ್ಕೆ ಹೆಚ್ಚಿಸಿದೆ. ಆತ್ಮನಿರ್ಭರ್ ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಂ ಪ್ರಾಥಮಿಕವಾಗಿ ಯಾವ ವಲಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಪಶುಸಂಗೋಪನೆ, ಆಪ್ಷನ್ ಬಿ ಜಲಚರ ಸಾಕಣೆ, ಆಪ್ಷನ್ ಸಿ ತೋಟಗಾರಿಕೆ, ಆಪ್ಷನ್ ಡಿ ಅರಣ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ತೋಟಗಾರಿಕೆ. ಆತ್ಮನಿರ್ಭರ್ ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಂ ಪ್ರಾಥಮಿಕವಾಗಿ ಇದು ತೋಟಗಾರಿಕೆಗೆ ಸಂಬಂಧಿಸಿದೆ. ಸುದ್ದಿಯಲ್ಲಿ ಕಂಡುಬಂದ ಹೈ ಎನರ್ಜಿ ಸ್ಟೀರಿಯೋಸ್ಕೋಪಿಕ್ ಸಿಸ್ಟಮ್
ವೀಕ್ಷಣಾಲಯವು ಯಾವ ದೇಶದಲ್ಲಿದೆ? ಆಪ್ಷನ್ ಎ ನಮೀಬಿಯಾ, ಆಪ್ಷನ್ ಬಿ ಕೀನ್ಯಾ, ಆಪ್ಷನ್ ಸಿ ಅಲ್ಜೀರಿಯಾ, ಆಪ್ಷನ್ ಡಿ ಜಿಬೌಟಿ. ಸರಿಯಾದ ಉತ್ತರ ಆಪ್ಷನ್ ಎ ನಮೀಬಿಯಾ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಹೈ ಎನರ್ಜಿ ಸ್ಟೀರಿಯೋಸ್ಕೋಪಿಕ್ ಸಿಸ್ಟಮ್ ವೀಕ್ಷಣಾಲಯವು ನಮೀಬಿಯಾ ದೇಶದಲ್ಲಿ ಕಂಡುಬರುತ್ತದೆ. ಯುನೆಸ್ಕೋ ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯವನ್ನು ಪಾರಂಪರಿಕ ಪ್ರವಾಸೋದ್ಯಮಕ್ಕೆ ಉನ್ನತ ತಾಣವೆಂದು ಘೋಷಿಸಿದೆ? ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ರಾಜಸ್ಥಾನ್, ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಆಪ್ಷನ್ ಡಿ ಪಶ್ಚಿಮ ಬಂಗಾಳ. ಯುನೆಸ್ಕೋ ಇತ್ತೀಚೆಗೆ ಪಶ್ಚಿಮ ಬಂಗಾಳ ರಾಜ್ಯವನ್ನು ಪಾರಂಪರಿಕ ಪ್ರವಾಸೋದ್ಯಮಕ್ಕೆ ಉನ್ನತ ತಾಣವೆಂದು ಘೋಷಿಸಿದೆ. 43ನೇ ಭಾರತೀಯ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳದಲ್ಲಿ ಬಿಹಾರ್ ಪೆವಿಲಿಯನ್ಗೆ ಯಾವ ಪ್ರಶಸ್ತಿ ದೊರಕಿದೆ? ಆಪ್ಷನ್ ಎ ಬೆಳ್ಳಿ, ಆಪ್ಷನ್ ಬಿ ಚಿನ್ನ, ಆಪ್ಷನ್ ಸಿ ಕಂಚು, ಆಪ್ಷನ್ ಡಿ ಪ್ಲಾಟಿನಂ. ಸರಿಯಾದ ಉತ್ತರ ಆಪ್ಷನ್ ಬಿ ಚಿನ್ನ. 43ನೇ ಭಾರತೀಯ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳದಲ್ಲಿ ಬಿಹಾರ್ ಪೆವಿಲಿಯನ್ಗೆ ಚಿನ್ನದ ಪದಕವು ಲಭಿಸಿದೆ. ಯಾವ ನಗರವು ವಿಶ್ವ ಸಾಗರ ಸಮ್ಮೇಳನ 2024 ಆಯೋಜಿಸುತ್ತಿದೆ? ಆಪ್ಷನ್ ಎ ಕೋಲ್ಕತ್ತಾ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಗೋವಾ. ಸರಿಯಾದ ಉತ್ತರ ಆಪ್ಷನ್ ಸಿ ಚೆನ್ನೈ. ಇತ್ತೀಚೆಗೆ ಚೆನ್ನೈ ನಗರವು ವಿಶ್ವ ಸಾಗರ ಸಮ್ಮೇಳನ 2024 ಆಯೋಜಿಸುತ್ತಿದೆ.